ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಬಹುಶಃ ಈಗಾಗಲೇ ತಾವೆಲ್ಲರೂ ನನ್ನ ಜೊತೆಗೆ ಮಾತನಾಡಿದಂತೆ ಕಳೆದ 2 ವರ್ಷಗಳಿಂದ ನಾನು ಯಾವ ಪತ್ರಿಕಾಗೋಷ್ಠಿಗೂ ಬರ್ತಿರಲಿಲ್ಲ. ಆದರೆ ಇವತ್ತು ನಮ್ಮ ಬೀಗರು ಕುಲಕರ್ಣಿ ಗ್ಯಾಸಸ್ ಅಂದರೆ ನಮ್ಮ ಊರದ ಪಕ್ಕಿನವರು, ನಮ್ಮ ಜೊತೆಗೆ ಇದ್ದವರು, ನಮ್ಮ ತಾಯಿ ಕಡೆಯಿಂದ ಬಳಗ ಆಗುವವರು. ಹೀಗಾಗಿ ಬರಲೇಬೇಕು ಅಂತ ತಿಳ್ಕೊಂಡು ಮನೆಯವರೆಗೂ ಬಂದು ಅವ್ರು ಕರ್ಕೊಂಡು ಬಂದಿದ್ದರಿಂದ ನಾನು ಬಂದು ಇಲ್ಲಿ ಅವರ ಪರವಾಗಿ ಸ್ವಲ್ಪ 1-2 ಮಾತುಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕುಲಕರ್ಣಿ ಗ್ಯಾಸಸ್ ಅಂತ ಹೇಳಿ ಅವರೊಂದು ಘಟಕವನ್ನು ಇಲ್ಲಿ ವಿಜಯಪುರದ ಅಲಿಯಾಬಾದ್ ಹತ್ತಿರ KIDB ನಿವೇಶನದಲ್ಲಿ ಪ್ರಾರಂಭ ಮಾಡಿ ಬಹಳ ವರ್ಷ ಆಯಿತು. ಅವರು ಬರೀ ಆಕ್ಸಿಜನ್ ಯೂನಿಟ್ ಮಾತ್ರ ಇತ್ತು. ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಕೋವಿಡ್ ಪೀರಿಯಡ್ನಲ್ಲಿ ಆಕ್ಸಿಜನ್ ಅತ್ಯಂತ ಹೆಚ್ಚು ಪೂರೈಕೆ ಮಾಡಿದಂಥ ಘಟಕ ಯಾವುದಾದ್ರೂ ಇದ್ದ ಅದು ನಮ್ಮ ಕುಲಕರ್ಣಿಯವರ ಘಟಕ. ಆಗಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಇವ್ರಿಗೆ ಬಂದು ರಿಕ್ವೆಸ್ಟ್ ಮಾಡಿದರು, ಇಲ್ಲ ನೀವು 24/7 ಸ್ಟಾರ್ಟ್ ಮಾಡಿರಿ, ನಮಗೆ ಎಷ್ಟು ಬೇಕು ಎಲ್ಲ ಕೊಡ್ಬೇಕು ನೀವು. ಇವರು ಒಂದು ಕಂಡೀಷನ್ ಹಾಕಿದ್ರು ಅವರಿಗೆ, ನೀವು ಫಾರ್ಮುಲಾ ನಮಗೆ ಕೊಲ್ಲಾಪುರದಿಂದ ತಂದು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿರಿ, ನಾವು ಪ್ರಯತ್ನ ಮಾಡ್ತೇವೆ. ಇಬ್ಬರು 2 ಕೈ ಕೂಡಿದು ಚಲೋ ಅಥವಾ ವಿಜಯಪುರದ ಜನ ಕೋವಿಡ್ದಿಂದ ಪಾರು ಮಾಡಲಿಕ್ಕೆ ಪ್ರಯತ್ನ ಮಾಡಿದಲ್ಲಿ ಇವರು ಒಬ್ಬರು ಅಂತ ಹೇಳಿಕ್ಕೆ ನನಗೆ ಬಹಳ ಸಂತಸ ಅನಿಸ್ತದೆ. ಯಾಕಂದ್ರೆ ನಮ್ಮ ವಿಜಯಪುರ ಜನರನ್ನು ಭರಿಸಿದವರಲ್ಲಿ ಇವರು ಒಬ್ಬರು. ಆಕ್ಸಿಜನ್ ಅಂದರೆ ಸಂಜೀವಿನಿ ಅಂತೇವೆ ನಾವು. ಬಹುಶಃ ಎಲ್ಲರಿಗೂ ಸಂಜೀವಿನಿ ಕೊಟ್ಟಂಥ ಕುಲಕರ್ಣರು, ಅದಕ್ಕೆ ಸಂಜೀವಿನಿ ಕುಲಕರ್ಣರು ಅಂತ ಕರಿತೇವೆ ನಾವು. ಈಗ ವಿಶೇಷವಾಗಿ ಅವರು CO2 ಅಂತ ಹೇಳಿ ಇನ್ನೊಂದು ಪ್ಲಾಂಟ್ ಸ್ಟಾರ್ಟ್ ಮಾಡ್ಲಿಕ್ಕೆ, ಅದು ನಾಳೆ 26ನೇ ತಾರೀಕು ರವಿವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಅಲ್ಲೇ KIDBಯಲ್ಲಿ ಪ್ರಾರಂಭ ಆಗ್ತದೆ. ಅದರದ್ದು ಎಲ್ಲ ವಿವರಣೆಯನ್ನು ನಮ್ಮ ಕುಲಕರ್ಣಿಯರು ತಮಗೆ ಕೊಡ್ತಾರೆ. ಅವೆಲ್ಲ ಹೇಳಬೇಕು ಅಂತ ತಿಳ್ಕೊಂಡು ನಾನು ಹೇಳಿ ನನ್ನ 2 ಮಾತುಗಳನ್ನು ಶುಭಾಶಯ ಮತ್ತು ನಿಮ್ಮನ್ನು ಆಮಂತ್ರಿಸುತ್ತೇನೆ ಈ ಒಂದು ಪತ್ರಿಕಾಗೋಷ್ಠಿಗೆ. ಇದು ಒಂದು ಉದ್ದೇಶವನ್ನು ಈಗಾಗಲೇ ಸಂಕ್ಷಿಪ್ತವಾಗಿ ನಮ್ಮ ಆತ್ಮೀಯರಾದಂಥ ನಾಯಕರು ನಿಮ್ಮ ಮುಂದೆ ವಿವರಿಸಿದ್ದಾರೆ. ಆದರೂ ನಂದು ಒಂದು ತಮ್ಮ ಮುಂದೆ ಎಲ್ಲ ಹೇಳುವಂಥದ್ದು ಒಂದು ಸಂದರ್ಭ ಬಂದದ್ದು, ಅದಕ್ಕೆ ಹೇಳಿ ಬಯಸ್ತೀನಿ. ನಾನು VV ಕುಲಕರ್ಣಿ, ಇವರು ನಮ್ಮ ಮಗ PV ಕುಲಕರ್ಣಿ. ನಾವು ಇಬ್ಬರು ಇದನ್ನು ಯೂನಿಟನ್ನು ನಡೆಸ್ತಾ ಇದ್ದೀವಿ. ಸುಮಾರು 2009ರಲ್ಲಿ ನಮಗೆ KIDB ಇಂಡಸ್ಟ್ರಿಯಲ್ದಲ್ಲಿ ಒಂದು ಲ್ಯಾಂಡ್ ಸಿಕ್ತು. ಅಲ್ಲಿ ಒಂದು ಘಟಕವನ್ನು ಶುರು ಮಾಡಿದ್ದೀವಿ, ಆಕ್ಸಿಜನ್ ಅಂತ. ಆ ಹೊತ್ತಿನಲ್ಲಿ ಆಕ್ಸಿಜನ್ದು ಎಲ್ಲರೂ ನಮಗೆ ಕೇಳಿದ್ರು, ಇಲ್ಲಿ ವಿಜಯಪುರದಾಗ ಆಕ್ಸಿಜನ್ ಶುರು ಮಾಡಿ ಏನು ಮಾಡ್ತೀವಿ ನೀವು, ಯಾರಿಗೆ ಕೊಡ್ತೀರಿ ಅಂತ. ಅದು ಏನು ಮಾಡೋದನ್ಕಾರ ಮಾಡೀವ್ರಿ, ಮುಂದೆ ಹೆಂಗೆ ಬರ್ತದ ಪ್ರಕಾರ ಹೋಗೋಣ ಅಂಥೇಳಿ ನಮಗೆ ಶುರು ಮಾಡೋದ್ರಾಗ ಹುರುಪು ಇದ್ದದ್ದು. ಶುರು ಆದಮೇಲೆ ನಮಗೆ ನರ್ವಸ್ನೆಸ್ ಬಂದ್ಬಿಡ್ತೀವಿ ಎಲ್ಲ 4 ಮಂದಿ ಮಾತು ಕೇಳಿ. ಆದರೂ ಮುಂದೆ ಅದನ್ನು ಬಿಡಲಾರ್ದೆ ಹಂಗೆ ಅದನ್ನು ಕಂಟಿನ್ಯೂ ಮಾಡ್ಕೋದು ಬಂದೀವಿ. ಮುಂದೆ ವರ್ಷ ಕಳೆದಂಗೆ ಅನೇಕ ಇಲ್ಲಿ ನಮ್ಮ ಸಕ್ಕರೆ ಉದ್ಯಮಗಳು ಪ್ರಾರಂಭವಾದವು. ಆ ಟೈಮಲ್ಲಿ ಆಗಿದ್ದು ಕೆಲವೊಂದು ಅದು ಯಾವುದೇ ಒಂದು ಉದ್ದಿಮೆ ಮೊದಲು ಶುರು ಆಗಬೇಕಾದ್ರೆ ಅದಕ್ಕೆ ಫ್ಯಾಬ್ರಿಕೇಶನ್ ವರ್ಕು ಅದನ್ನೆಲ್ಲ ಸೆಟಪ್ ಮಾಡೋ ಸಲುವಾಗಿ ಆಕ್ಸಿಜನ್ ಅಗದಿ ಕಂಪಲ್ಸರಿ ಬೇಕೇ ಬೇಕು. ಆ ಒಂದು ನಮಗೆ ಅದರದ್ದು ಒಳ್ಳೆಯ ಲಾಭ ಸಿಕ್ತು. ಅದನ್ನು ಜೊತೆಗೆ ಅದೇ ವೇಳೆಯಲ್ಲಿ ನಮ್ಮದು ಥರ್ಮಲ್ ಪವರ್ ಸ್ಟೇಷನ್ ಕೂಡ ಶುರುವಾಯಿತು. ಥರ್ಮಲ್ ಪವರ್ ಸ್ಟೇಷನ್ ತನಕ ದೊಡ್ಡದು ಒಂದು ಅವ್ರದ್ದು ರಿಕ್ವೈರ್ಮೆಂಟು. ಅವರು ಆರ್ಡರ್ ಕೊಡ್ಲಿಕ್ಕೆ ಬಂದಾಗ ನಮ್ಮ ಹತ್ರ ಬಂದಿದ್ದರು, ಕೇಳಿದರು, ನೋಡ್ರಿ ನಮ್ಗೆ ಭಾಳ 1000 ಗಟ್ಟಲೆ ಬೇಕಾಗ್ತದೆ, ನಿಮ್ಮದು ಕೊಡುವಷ್ಟು ಕೆಪಾಸಿಟಿ ಅದ ಏನಂತ. ನಾನು ಕೆಪಾಸಿಟಿಗಿಂತನೂ ಅದನ್ನು ಪ್ರಯತ್ನದೊಳಗೆ ಭಾಳ ಮಹತ್ವ ಇರ್ತದೆ. ನಾವು ಪ್ರಯತ್ನ ಫುಲ್ ಮಾಡ್ತೀವಿ, ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಫುಲ್ ಮ್ಯಾನ್ ಪವರ್ ಯೂಸ್ ಮಾಡ್ತೀವಿ ಮತ್ತು ನಿಮಗೆ ಯಾವುದೇ ಥರದ ತೊಂದರೆ ಆಗಲಾರ್ದಂಗೆ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಅವ್ರಿಗೆ ಆಶ್ವಾಸನೆ ಕೊಟ್ವಿ. ಅದೇ ಪ್ರಕಾರ 2011-12ರಲ್ಲಿ ಅದು ಪ್ರಾರಂಭವಾಯಿತು. ಮುಗಿಯುವ ತನಕನೂ ಪ್ರತಿನಿತ್ಯ ನಮ್ಮದು ಒಂದು ವೆಹಿಕಲಲ್ಲಿ ಹೋಗ್ತಿತ್ತು ಅವರಿಗೆ ಕೊಡೋ ಸಲುವಾಗಿ. ನಡಬರ್ಕ್ ಅವರೇ ಅಂತಿದ್ರು, ಇವತ್ತು ಬ್ಯಾಡ್ರಿ ಮತ್ತು ನಾಳೆಗೆ ಕೊಡ್ರಿ ಅಂತಿದ್ರು. ಹಿಂಗೆ ನಮ್ಮ ಕಡೆಯಿಂದ ಯಾವುದೇ ಥರದ ಅನಾನುಕೂಲತೆ ಅಥವಾ ಒಂದು ಏನೋ ಕೊಟ್ಟಿವಿ ಬಿಟ್ಟಿವಿ ಈ ಥರದ ನೆಗ್ಲಿಜೆನ್ಸಿ ನಮ್ಮ ಕಡೆಯಿಂದ ಯಾವತ್ತೂ ಬರಲಿಲ್ಲ. ಕೊನೆಗೆ ಅದು ಪ್ರಾರಂಭ ಆಗೋಕ್ಕಿಂತ ಮುಂಚೆ ಅಲ್ಲಿ ಇಂಜಿನಿಯರ್ ತಮ್ಮ ಇಲ್ಲಿ ಬಿಜಾಪುರಕ್ಕೆ ಬಂದಿದ್ರು. ಹೇಳಿದ್ರು ಅವರು, ಇಲ್ಲ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಂಡ್ರಿ, ನಿಮ್ಮ ಒಂದು ಈ ಪ್ರಯತ್ನದಿಂದ ನಮ್ಮದು ಈ ಕೂಡ್ಗಿ ಘಟಕ ಅವಧಿಗಿಂತ ಮುಂಚಿತವಾಗಿಯೇ ಶುರು ಮಾಡಲಿಕ್ಕೆ ನಮಗೆ ಭಾಳ ಒಂದು ಅನುಕೂಲ ಆಯ್ತು ಅಂತಂದರು. ಹೀಗಾಗಿ ಅದರಲ್ಲಿಂದ ನಮಗೆ ಮತ್ತಷ್ಟು ಒಂದು ಮನೋಧೈರ್ಯ ಹೆಚ್ಚಿಗಾತು. ಯಾವುದೇ ಉದ್ದಿಮೆ ಮಾಡಬೇಕಂದ್ರೂ ಸಹಿತ ಅದಕ್ಕೆ ನಮಗೆ ಒಂದು ಪೂರ್ವ ಇದು ಬೇಕು, ಮುಂದಿನ ಈಗಿಂದ ತುರ್ತಕ್ಕಿಂತ ಭವಿಷ್ಯ ನೋಡಿಕೊಂಡು ನಾವು ಮಾಡಬೇಕಾಗ್ತದೆ. ಅದೇ ಥರದಿಂದ ಅನೇಕ ಉದ್ಯಮಗಳು ಬಂದು ಅವಾಗ ಅದಕ್ಕೆಲ್ಲದಕ್ಕೂ ನಾವು ಅವ್ರಿಗೆ ಇದು ಆಗೋ ಸರಿ ಹೋಗೋ ಹಂಗೆ ಮಾಡ್ಕೋತ ಬಂದ್ವಿ. ಮುಂದೆ ಅದಕ್ಕೆ ಏನು ಚಲೋ ಸಂದರ್ಭ ಅನ್ಬೇಕು ಕೆಟ್ಟ ಸಂದರ್ಭ ಅನ್ಬೇಕು ತಿಳಿಲಿಲ್ಲ. ಈ 2021ರಲ್ಲಿ ಕೊರೋನಾ ಬಂತಲ್ಲ, ಅದು ಕೆಲವರು ನೋಡ್ಲಿಕ್ಕೆ ಆಗಲಿಲ್ಲ.
ಇದನ್ನು ಹೆಂಗರೆ ಮಾಡಿ ನಮ್ಮ ಬಿಜಾಪುರದೊಳಗೆ ಇದ್ರ ಬಗ್ಗೆ ನಾವು ಸಹಾಯ ಮಾಡಬೇಕು, ಮಂದಿಗೆ ಫುಲ್ ಇದ್ರ ಬಗ್ಗೆ ಒಂದು ನಮ್ಮ ಘಟಕದ ಅವರಿಗೆ ಸಾರ್ಥಕ ಆಗಬೇಕು ಹಾಕಿದ್ದು ಅಂತನೂ ಉದ್ದೇಶದಿಂದ ಭಾಳ ಅಗದಿ ನಾವು ನಮ್ಮ ಈ ಎಲ್ಲ ಸ್ಟಾಫ್ಗಳಿಗೆ ಹೇಳಿದೆವು. ಇವತ್ತಿನಿಂದ ನಮ್ಮ ಮುಗಿಯೋ ತನಕ ಯಾರೂ ಮನೆಗೆ ಹೋಗ್ತಕ್ಕದ್ದಲ್ಲ, ಅವ್ರಿಗೆ ಇರ್ಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿವಿ. ಅಲ್ಲೇ ನಮ್ಮ ಫ್ಯಾಕ್ಟ್ರಿನಲ್ಲಿ ಎಷ್ಟೋ ಜನಕ್ಕೆ ಇರ್ಲಿಕ್ಕೆ ರಾತ್ರಿ ಮುಕ್ಕಾಮ, ಮುಂಜಾನೆ ಊಟ, ಚಹಾ, ಪಾನಿ, ನಾಷ್ಟ ಎಲ್ಲನೂ ಅವ್ರಿಗೆ ನಾವು ಮೊದಲು ಅವ್ರಿಗೆ ತಯಾರಾದರೆ ಮುಂದೆ ಇದು ಕೆಲಸ ನಿಂತೀವಿ. ಆಮೇಲೆ ಇದೆಲ್ಲ ಗೌರ್ಮೆಂಟ್ಲಿಂದ ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚಿಗೆ ಇದು ಬರ್ಲಿಕ್ಕತ್ತು. ಸ್ವತಃ DC ಅವರು ನಮ್ಗೊಮ್ಮೆ ಕರೆಸಿದ್ರು ಆಫೀಸಲ್ಲಿ, ನಿಮ್ಮ ಘಟಕ ಎಲ್ಲದ ನಾನು ನೋಡ್ಬೇಕಾಗ್ಯದ, ಎಲ್ಲ ಅದ್ರ ಬಗ್ಗೆ ನಿಮ್ದು ಡಿಸ್ಕಸ್ ಮಾಡಬೇಕು. ಬಂದರು, ಅವರು ನೋಡಿದರು. ಅವರಂದ್ರು ನಿಮಗೆ ಏನಾದರೂ ಅಡಚಣೆ ಇತ್ತು ನಮಗೆ ಹೇಳ್ರಿ, ಅದನ್ನು ನಾನು ಪರಿಹರಿಸ್ತೀನಿ. ಆದರೆ ನೀವು ಯಾವುದೇ ಥರದಿಂದ ಮಂದಿ ಇಲ್ಲ ಅಂತ ಅನ್ಬೇಡ್ರಿ, ನೀವು ಯಾವುದೇ ದವಾಖಾನೆಗೆ ಆಗಲಿ ಯಾರಿಗೇ ಆಗಲಿ. ಅವ್ರು ಹೇಳಿದ್ರ ಪ್ರಕಾರ ನಾವು ಬಳ್ಳಾರಿ, ಕೊಲ್ಲಾಪುರ, ಗುಲ್ಬರ್ಗ ಮತ್ತು ಹೊರಗಿಲಿಂದ ಕೆಲವು ತರಿಸಿದ್ದೇವೆ. ನಾವು ನಮ್ಮಲ್ಲಿ ಸಾಲಾಗಬೇಕು ತರಿಸಿ ನಿತ್ಯ ಒಂದು ಗಾಡಿ ಈ ಪ್ರಕಾರ ಮಾಡಿ ಸತತ ಒಂದು 3 ತಿಂಗಳು ನಾವು ಕೋವಿಡ್ ಸಂದರ್ಭದಲ್ಲಿ ಯಾರಿಗೂ ಕುಲಕರ್ಣಿ ಅವ್ರ ಹತ್ರ ಹೋದ್ರೆ ಸಿಲಿಂಡರ್ ಸಿಗಂಗಿಲ್ಲ ಅಂತ ಹಿಂಗಂತ ಭಾವನಾ ಬರಲಾರ್ದಂಗೆ ನಾವು ನೋಡ್ಕೊಂಡಿದ್ದೇವೆ. ಮತ್ತು ಅದರಲ್ಲಿ ನಾವು ಯಶಸ್ಸನ್ನು ಸಾಧಿಸಿದೆ ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆ ಅನ್ನಿಸ್ತದೆ. ಈ ಒಂದು ಇದರಿಂದ ಪ್ರೇರಣಾ ಆದ ಇನ್ನೂ ಏನಾದರೂ ಒಂದು ಸಾಧಿಸಬೇಕು ಅನ್ನುವಂಥದ್ದು ಒಂದು ಮನಸ್ಸಿನಲ್ಲಿ ಇತ್ತು. ಈ ಒಂದು ಶುರು ಮಾಡಿದ್ವಿ ಅಂದಮೇಲೆ ಅದಕ್ಕೆ ನಮ್ಮ ಮ್ಯಾನ್ ಪವರ್ ಇತ್ತು, ಜಾಗ ಇತ್ತು, ಬಿಲ್ಡಿಂಗ್ ಇತ್ತು, ಪವರ್ ಇತ್ತು, ಎಲ್ಲ ಅನುಕೂಲತೆಗಳಿತ್ತು. ಇಂಥಲ್ಲಿ ಇನ್ನೂ ಒಂದು ಯೂನಿಟ್ ಯಾಕೆ ಶುರು ಮಾಡಬಾರ್ದು ಅನ್ನೋವಂಥದ್ದು ಒಂದು ಸಣ್ಣದು ಮನಸ್ಸಿನಾಗಿತ್ತು. ಜೊತೆಗೆ ಇದನ್ನು ಮಾಡಿದ್ರೆ ಮುಂದೆ ಸಕ್ಸಸ್ ಆಗ್ತದೋ ಇಲ್ಲೋ ಅದು ಒಂದು ಅಳಕಿತ್ತು. ಆದರೂ ಏನೋ ಒಂದು ನಾವು ಆಕ್ಸಿಜನ್ ಶುರು ಮಾಡೋ ಮುಂದಾಗ ಎಷ್ಟು ಒಂದು ನಮಗೆ ಮನಸ್ಸಿನಾಗ ಧೈರ್ಯ ಇತ್ತು, ಆ ಧೈರ್ಯ ತುಂಬಿಕೊಂಡು ಏನಾದರೂ ಮಾಡ್ಬೇಕಂತಂದ್ರೆ ಅದರೊಳಗಿಂದ ಒಂದು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿ ಒಂದು ಗ್ಯಾಸ್, ಆಕ್ಸಿಜನ್ ಹೆಂಗದ ಅದು ಒಂದು ಥರದ ಗ್ಯಾಸ್. ಅದು ಗ್ಯಾಸ್ದಲ್ಲಿ ಮಲ್ಟಿಪಲ್ ಅದಕ್ಕೆ ಯೂಸ್ ಅದ. ಮೊದಲೇದು ಫಸ್ಟ್ ಯೂಸ್ ಆಗೋದು ಸೋಡಾ ವಾಟರ್ ಗುರುತಿರುತ್ತಲ್ಲ, ಮತ್ತು ಸಾಫ್ಟ್ ಡ್ರಿಂಕ್ಸ್, ಈ ಕೋಕೋ ಕೋಲಾ, ಥಮ್ಸಪ್ಪು, ಜೀರಾ ಸೋಡಾ ಇವೆಲ್ಲದರಾಗೂ ಅದು CO2 ಅಗದಿ ಪ್ರಾಮುಖ್ಯತೆ. ಅದು ಇಲ್ಲಿ ನೋಡಿದ್ವಿ ವಿಜಯಪುರದಾಗ ನಾವು ಮೊದಲ ಹೊರಗಲಿಂದ, ಹುಬ್ಬಳ್ಳಿಲಿಂದ, ಬೆಳಗಾವಿಯಿಂದ, ಕೊಲ್ಲಾಪುರದಿಂದ ತರಿಸಿಕೊಡ್ತಿದ್ವಿ. ಒಂದೊಂದು ದಿವಸ ಬರ್ಲಿಕ್ಕೆ ಲೇಟ್ ಆಗಿತ್ತು, ಅಥವಾ ಒಂದೊಂದು ದಿವಸ ಅಲ್ಲಿ ಅನಾನುಕೂಲ ಆಗಿದ್ದು ನಮ್ಗೆ ಸಿಗ್ತಿದ್ದಿಲ್ಲ. ಇವ್ರು ನಿತ್ಯ ಇಡ್ತಾಗವ್ರು ಪಾಪ, ಇವ್ರು ತಾವು ಒಂದು ಸಿಲಿಂಡರ್ ತೊಗೊಂಡ್ರಂದ್ರೆ ಒಂದು ದಿವಸ ಅವ್ರ ವ್ಯಾಪಾರ ನಡೆದು ನಾವು ಕೊಡಲಿಲ್ಲ ಅದ್ರಾಗೇನೆ ಪಾಪ ಅವರು ಓಡಾಡ್ತಿದ್ರು. ಅದನ್ನು ನಮಗೆ ನೋಡ್ಲಿಕ್ಕೆ ಆಗಲಿಲ್ಲ. ಇದನ್ನೇ ಒಂದು ಘಟಕ ಇಲ್ಲಿ ಬಿಜಾಪುರದಾಗ ಯಾಕೆ ಶುರು ಮಾಡಬಾರ್ದು ಅದರಲ್ಲೆಲ್ಲ ಪೂರ್ವಾಪರ ನಾವು ಅದನ್ನು ತಿಳ್ಕೊಂಡ್ವಿ. ಅದಕ್ಕೆ ಏನು ಅಡ್ಡಿ ಇಲ್ಲ. ಮತ್ತು ಈ ಇಂಡಸ್ಟ್ರಿ ಒಳಗೆ ಕೂಡ ಇದು CO2 ಗ್ಯಾಸ್ ಈಗ ಉಪಯೋಗ ಆಗಲಿಕ್ಕೆ ಸಣ್ಣ ಪ್ರಮಾಣದೊಳಗೆ. ಅದು ಇನ್ನು ಮುಂದೆ ಬೆಳೆಯೋ ಚಾನ್ಸ್ ಅದ ಅಂತ ತಿಳ್ಕೊಂಡು ನಮಗೊಂದು ಸ್ವಲ್ಪ ಅನೇಕ ಉದ್ದಿಮೆಗಳಿಂದ ಇದರಲ್ಲಿಂದ ಮಾಹಿತಿ ಸಿಕ್ತು. ಅದಕ್ಕೆ ಈಗ ಶುರು ಮಾಡಿದ್ದೀವಿ ಅಂದರೆ ಒಂದು ವರ್ಷ 2 ವರ್ಷದೊಳಗಡೆ ಇದು ಬೆಳೆದು ಎಲ್ಲ ಕಡೆಯೂ ಇದ್ರದ್ದೊಂದು ಪ್ರಚಾರ ಆಗಿ ಎಲ್ಲರಿಗೂ ಒಂದು ಉಪಯೋಗ ಆಗಬೇಕು, ನಮಗೂ ಒಂದು ಅದರದ್ದೊಂದು ಲಾಭ ತಟ್ಟಬೇಕು. ಈ ಒಂದು ಎಲ್ಲ ಉದ್ದೇಶ ಇಟ್ಟುಕೊಂಡು ಅದನ್ನು ಮಾಡಲಿಕ್ಕೆ ನಾವು ನಮ್ಮ ಒಂದು ಯೂನಿಟ್ದಲ್ಲಿ ಇದ್ದಂಥ ಎಲ್ಲ ಲೇಬರ್ಸ್ಗಳಿಗೆ ಎಲ್ಲ ಜೊತೆಗೆ ನಾವು ವಿಚಾರ ವಿನಿಮಯ ಮಾಡಿ ಎಲ್ಲರಿಗೂ ಒಪ್ಪಿಗೆ ತೊಗೊಂಡು ಇಲ್ಲ ಮಾಡಿರಿ, ನಾವು ಅದಕ್ಕೆಲ್ಲನೂ ಫುಲ್ ಅದಕ್ಕೆ ಇದನ್ನ ಹಾಕ್ತೀವಿ, ನಿಮಗೆ ಸಾಥ್ ಕೊಡ್ತೀವಿ ಅಂತ ನಮ್ಮ ಎಲ್ಲ ಸ್ಟಾಫ್ಗಳು ನಮಗೆ ಆಶ್ವಾಸನೆ ಕೊಟ್ಟರು. ಆ ಪ್ರಕಾರ ಅದರದ್ದು ಎಲ್ಲ ಮುಂದೆ ಚಟುವಟಿಕೆ ಶುರು ಮಾಡಿದ್ವಿ. ಆದಷ್ಟು ಬೇಗ ಶುರು ಮಾಡಬೇಕು ಅಂತನ್ನುವಂಥದ್ದು ಒಂದು ತಲೆಯೊಳಗಿತ್ತು. ಅವತ್ತಿನ ಹಿಡ್ಕೊಂಡು ಸುಮಾರು ಇದು ಜುಲೈಲಿಂದ ನಮಗಿದು ಒಂದು ಪ್ರಾರಂಭ ಆಗ್ತಿತ್ತು. ಅವತ್ತಿನಿಂದ ಇಲ್ಲಿವರೆಗೆ ಸುಮಾರು 5-6 ತಿಂಗಳಿಂದ ನಿತ್ಯ ಬರೇ ಇದೆ CO2 ಬಗ್ಗೆ, ಇದೇ ವಿಚಾರ. ಮನೆಯೊಳಗೂ ಇದೆ, ಅಲ್ಲೇ ಹೋದ್ರು ಇದೆ, ಮತ್ತೆಲ್ಲರೂ ಕೂತ್ರಿದೆ, ರಾತ್ರಿನೂ ವಿಚಾರ ಇದೆ, ಮಾಡಬೇಕಂತ ತಿಳ್ಕೊಂಡು ಇರ್ತಾರೆ. ಯಾಕಂದ್ರೆ ಇದು ಟ್ಯಾಂಕ್ ಸಿಗೋದು ಬರೋಡಾ, ಗುಜರಾತ್. ಅಲ್ಲಿ ಅದಕ್ಕೆ ಡಿಮಾಂಡ್ ಭಾಳ ಇರೋದ್ರಲ್ಲಿಂದ ಅವ್ರು ಕೇಳಿದ್ಗಳಿಗೇ ತಕ್ಷಣ ಯಾರಿಗೂ ಕೊಡೋದಿಲ್ಲ. ಅದಕ್ಕೆ ಕನಿಷ್ಠ ಅವ್ರದ್ದು 6 ತಿಂಗಳ ಡೆಲಿವರಿ ಟೈಮ್ ಅಂತ. ಅದು ನಮಗೆ ಏನೋ ನಮಗೊಂದು ಸ್ವಲ್ಪ ಇದರಿಂದ ಕೇವಲ 3 ತಿಂಗಳೊಳಗೆ ನಮಗೆ ಟ್ಯಾಂಕ್ ಸಪ್ಲೈ ಮಾಡಿದ್ರು. ಮುಂದೆ ಈ ಕೊಲ್ಲಾಪುರ ಆಕ್ಸಿಜನ್ ಅಂತದ, ಅವ್ರಿಗೆ ನಮ್ಗೆ ಆಲ್ರೆಡಿ ಏನು ಆಕ್ಸಿಜನ್ ಲಿಕ್ವಿಡ್ ಕೊಡ್ತಾರೆ, ಅವರು ನಮಗೆ ಹೇಳಿದರು, ಇಲ್ಲ ನಿಮಗೆ ಇದಕ್ಕೆ ಏನೇ ಬೇಕಾದ್ರೂ ಸಹಾಯ ನಾವು ಕೊಡ್ತೀವಿ, ಅದಕ್ಕೆ ನೀವು ಅದನ್ನು ಮುಂದುವರೆಸ್ರಿ, ನಾವು ನಿಮ್ಗೆ ಹಿಂದಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ. ಅದರದ್ದೆಲ್ಲ ಎರೆಕ್ಷನ್ ಮಾಡೋದು, ಕನೆಕ್ಷನ್ ಕೊಡಿಸೋದು ಎಲ್ಲ ಅಷ್ಟು ಕೆಲಸಗಳನ್ನು ಅವರು ಸಮರ್ಪಕವಾಗಿ ಮಾಡಿಕೊಟ್ರು. ಮೊನ್ನೆ ಇದೇ ಜನವರಿ ತಿಂಗಳೊಳಗೆ ಅದರದ್ದು ಪೂರ್ವ ತಯಾರಿಯಾಗಿ ನಾವು ಟ್ರಯಲ್ ಕೂಡ ನೋಡಿದ್ವಿ. ಹಾಗೆ ಒಳ್ಳೆ ಉತ್ತಮ ರೀತಿಯಿಂದ ಅದು ಎಲ್ಲ ಕಾರ್ಯನಿರ್ವಹಿಸ್ತದಂತ ನಮ್ಮ ಮನಸ್ಸಿಗೆ ಖಾತ್ರಿ ಆದಮೇಲೆ ಮತ್ತಿನ್ನು ಇದು ಎಲ್ಲರಿಗೂ ಗುರುತಾಗಬೇಕು ಈ ಉದ್ದೇಶದಿಂದ ಒಂದು ಓಪನಿಂಗ್ ಸೆರೆಮನಿ ಒಂದು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅನ್ಕೊಂಡು
ನಮಗೆ ಏನೇ ಸ್ವಲ್ಪ ಪ್ರಾಬ್ಲಮ್ ಬಂದ್ರು ನಾವು ನಮ್ಮ ನಾಯಕರ ಜೊತೆಗೆ ಡಿಸ್ಕಸ್ ಮಾಡ್ತೀವಿ. ಅದಕ್ಕೆ ಅವರು ಕೂಡ ಮಾಡಿದ ಹೊತ್ನಾಗ ಅವರಂದ್ರು ಮತ್ತು ಯಾರಾದರೂ ಒಬ್ಬರನ್ನು VIP ಗೆಸ್ಟನ್ನು ಕರಿಬೇಕಲ್ಲ ಉದ್ಘಾಟನೆಗೆ, ಯಾರನ್ನ ಕರಿಬೇಕು, ಏನು ಮಾಡಬೇಕು ಅಂತಂದು ಹೊತ್ನಾಗಿಲ್ಲ. ಅವರು ಒಂದು 2-3 ಹೆಸರು ಸಜೆಸ್ಟ್ ಮಾಡಿದರು. ಆದರೆ 26 ಜನವರಿ ಇರೋದ್ರಿಂದ ಎಲ್ಲರೂ ತಮ್ಮ ಇದರೊಳಗೆ ಬ್ಯುಸಿ ಇರ್ತಾರೆ. ಕೊನೆಗೆ ಒಂದು ಪ್ರಯತ್ನ ನಮ್ಮ ಜಿಗಜಿಣಿಗೆ ಅವರಿಗೆ ಹೋಗಿ ಭೇಟಿಯಾಗೋಣ ಅಂತ, ಅವ್ರು ಏನಂತಾರೆ ನೋಡೋಣ ಅಂತ ಅವ್ರಿಗೆ ಹೋಗಿ ಭೇಟಿಯಾಗಿದ್ವಿ. ಅವರು ಅಗದಿ ಸಂತೋಷದಿಂದ ಅವಶ್ಯವಾಗಿ ಬರ್ತೇನೆ ನಾನು ಅವತ್ತು 26 ಜನವರಿಗೆ ಈ ಊರಾಗೆ ಇರ್ತೀನಿ, ಎಲ್ಲಿಯೂ ಹೋಗೋದಿಲ್ಲ, ಇಲ್ಲಿ ನಮ್ಮ ಕಾರ್ಯಕ್ರಮ ನಿಮ್ಮ ಹತ್ರ ಬರ್ತೀನಿ ಅಂತಂದು ಆಶ್ವಾಸನೆ ಕೊಟ್ಟರು. ಅವ್ರು ಹೇಳಿದ ತಕ್ಷಣ ನಮಗೆ ಅತೀ ಸಂತೋಷದಿಂದ ಮೊದಲು ಕಾರ್ಡ್ ಪ್ರಿಂಟ್ ಮಾಡಿಬಿಟ್ಟು ಅವ್ರು ಹೇಳಿದರು, ಸಾಹೇಬ್ರ ಕಾರ್ಡನ್ನು ಪ್ರಿಂಟ್ ಮಾಡಿದ್ದದ, ಇನ್ನು ಯಾವುದೇ ಥರದಿಂದ ನೀವು ನಮಗೆ ಇದಕ್ಕೆ ಗೈರಾಗುವಂಥದ್ದು ಯಾವುದು ಇದನ್ನು ಮಾಡಬೇಡ್ರಿ, ನೀವು ಚಿಂತನೆ ಮಾಡಬೇಡ್ರಿ ಅಂತ ಹೇಳಿದ್ರೆ ನಾ ಟೈಮ್ ಸರಿ ಬರ್ತೀನಿ ಅಂತ. ಅವ್ರು ಅಷ್ಟು ಹೇಳಿದ ಮೇಲೆ ನಮಗೆ ಮತ್ತಿಷ್ಟು ಸಂತೋಷ ಉಕ್ಕೇರಿ ಮತ್ತು ಉಳುಕಿದ್ದೆಲ್ಲ ಫಾರ್ಮ್ಯಾಲಿಟೀಸ್ ಅತಿಥಿಗಳು ಅವ್ರದ್ದು ಇವ್ರದ್ದು ಎಲ್ಲ ಅಷ್ಟು ಪ್ರಯತ್ನ ಮಾಡಿ ಅದು ಒಂದು 26 ಜನವರಿನೇ. ಅಂದರೆ ಯಾಕಂತಂದ್ರೆ ಅವತ್ತು ರವಿವಾರದ ಸೂಟಿನ ಎಲ್ಲರೂ ತಮ್ಮ ಇದರೊಳಗೆ ಖಾಲಿ ಇರ್ತಾರೆ, ಹೆಚ್ಚು ಮಂದಿ ಬರಬೇಕು, ಅದನ್ನು ನಮ್ಮದು ಯೂನಿಟ್ ನೋಡಬೇಕು, ನಾವು ಏನು ಮಾಡಿವಿ ಅನ್ನೋದು 4 ಮಂದಿಗೆ ಗುರುತಾಗಬೇಕು. ಈ ಉದ್ದೇಶದಿಂದ 26 ಜನವರಿನೇ ನಾವು ಸೆಲೆಕ್ಟ್ ಮಾಡ್ಕೊಂಡು ಅದರ ಪ್ರಕಾರ ಎಲ್ಲ ತಯಾರಿಗಳನ್ನು ಆಗಿದ್ದದ ನಮ್ಮಲ್ಲಿ.